ನೀವೇನಾದರೂ ಐಫೋನ್ನ ತಗೊಂಡಿದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಏನಾದರೂ ಐಫೋನ್ನ ತಗೊಂಡಿದ್ದಾರೆ ಅಂತಂದರೆ, ನೀವು ತಗೊಂಡಿರುವಂಥ ಐಫೋನು ಖಂಡಿತವಾಗ್ಲೂ ಒರಿಜಿನಲ್ಲೇ ಇರಲ್ಲ ಆಯಿತಾ. ಅದರಲ್ಲೂ ಕೂಡ ಡೂಪ್ಲಿಕೇಟ್ ಇರುತ್ತೆ, ಅಂದರೆ ಫೇಕ್ ಐಫೋನು ಕೂಡ ಇರುತ್ತೆ. ಸೊ ನಿಮಗೆ ಗೊತ್ತಿರಲ್ಲ, 50-60 ಸಾವಿರ 1 ಲಕ್ಷ ಕೊಟ್ಬಿಟ್ಟು ತಗೊಂಡಿರ್ತೀರಾ, ಬಟ್ ಅದು ಒರಿಜಿನಲ್ ಅಂತ ಅಂದ್ಕೊಂಡಿರ್ತೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಹತ್ರ ಇರುವಂಥ ಐಫೋನ್, ಯಾವ ಐಫೋನ್ ಆದರೂ ಆಗಿರ್ಬೋದು, ಸೊ ಅದು ಒರಿಜಿನಲ್ಲ ಡೂಪ್ಲಿಕೇಟ್ ಅಂತ ಚೆಕ್ ಮಾಡೋದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಐಫೋನ್ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಅವರ ಒಂದು ಐಫೋನ್ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಸೊ ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮ ಒಂದು ಐಫೋನು ಒರಿಜಿನಲ್ಲ ಫೇಕಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ತುಂಬ ಸಿಂಪಲ್ಲು. ಸೊ ನಿಮ್ಮ ಒಂದು ಐಫೋನ್ನ ನೀವು ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ಓಪನ್ ಮಾಡ್ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆ್ಯಪ್ ಇದೆ. ಸೊ ಈ ಒಂದು ಸೆಟ್ಟಿಂಗ್ಸ್ ಆ್ಯಪ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಹಂಗೆ ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ಒಂದು ಜನರಲ್ ಅನ್ನುವಂಥ ಒಂದು ಆಪ್ಷನ್ ಇದೆ. ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಅಬೌಟ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ. ಸೊ ಅಬೌಟ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ಒಂದು ಡಿವೈಸ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇಲ್ಲಿ ಒಂದು ಆಪ್ಷನ್ ಇದೆ ಸೀರಿಯಲ್ ನಂಬರ್ ಅಂತ. ಸೊ ನೀವು ಅಲ್ಲಿ ನೋಡ್ಬೋದು, ಮಾಡಲ್ ನಂಬರ್ ಕೆಳಗಡೆ ಸೀರಿಯಲ್ ನಂಬರ್ ಅಂತ ಇದೆ. ಸೊ ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಸೀರಿಯಲ್ ನಂಬರ್ ಮೇಲೆ ಸೊ ಕಾಪಿ ಅಂತ ಬರುತ್ತೆ. ಸೊ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಆ ಒಂದು ಸೀರಿಯಲ್ ನಂಬರಿಂದ ನಿಮ್ಮೊಂದು ಐಫೋನು ಒರಿಜಿನಲ್ಲ ಡೂಪ್ಲಿಕೇಟ ಅಂತ ನೀವು ಕಂಡುಹಿಡಿಬೋದು ಆಯಿತಾ. ಸೊ ಅದಾದಮೇಲೆ ನೀವೇನು ಮಾಡಿ ಅಂತಂದರೆ, ಸೊ ಇವಾಗ ನಾನು ಹೇಳುವಂಥ ಕೆಲಸನ ಮಾಡಿ. ನಿಮ್ಮ ಹತ್ರ ಏನಾದರೂ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅಂತಂದರೆ ಸೊ ನಿಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಓಪನ್ ಮಾಡ್ಕೊಳ್ಳಿ. ಸೊ ನೀವು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿಕೊಂಡು, ಸೊ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಫೇಸ್ಬುಕ್ ವಿಡಿಯೋ ಕೆಳಗಡೆ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಓಪನ್ ಮಾಡ್ಕೋಬೇಕು. ಇಲ್ಲಿ ಒಂದು ಗ್ರೂಪ್ ಇದೆ, ಲಕ್ಕಿಲಿ ಯಶ್ ಆರ್ಮಿ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಈ ಒಂದು ಗ್ರೂಪ್ ಒಳಗೆ ಬರ್ತೀರಾ. ಇಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಡೈರೆಕ್ಟಾಗಿ ಈ ಒಂದು ಪೇಜ್ ಬರುತ್ತೆ ಆಯಿತಾ. ಸೊ ಇವಾಗ ನೀವು ನೋಡ್ತಾ ಇದ್ದೀರಿ ನೋಡಿ, ಈ ಒಂದು ಪೇಜ್ ಬರುತ್ತೆ, ಅರ್ಥ ಆಯಿತಾ. ಸೊ ಇಲ್ಲಿ ನಿಮ್ಮೊಂದು ಐಫೋನ್ದು ಸೀರಿಯಲ್ ನಂಬರ್ನ ಹಾಕ್ಬಿಟ್ಟು ನಿಮ್ಮೊಂದು ಐಫೋನು ರಿಯಲ್ಲ ಫೇಕ್ ಅಂತ ನೀವು ಕಂಡುಹಿಡಿಬೋದು ಆಯಿತಾ. ಸೊ ಲಿಂಕ್ ಅಲ್ಲಿರುತ್ತೆ. ಸೊ ಬಂದು ನೀವು ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಅಲ್ಲೇನಾದರೂ ನಿಮ್ಗೆ ಬಂದು ಸಿಗಲಿಲ್ಲ ಅಂತಂದರೆ ಸೊ ಐಫೋನ್ ಚೆಕ್ಕರ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಬರುತ್ತೆ ವೆಬ್ಸೈಟು, ಓಪನ್ ಮಾಡಿಕೊಂಡು ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಆಪ್ಷನ್ ಇದೆ, ಎಂಟರ್ ಎ ಡಿವೈಸ್ ಸೀರಿಯಲ್ ನಂಬರ್ ಅಂತ. ಸೊ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಸೀರಿಯಲ್ ನಂಬರ್, ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕು. ಅದಾದಮೇಲೆ ಇಲ್ಲಿದೆ ನೋಡಿ, ಇದು ಒಂದು ಕೋಡ್ ಇದೆ ನೋಡಿ, ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು. ಅದಾದಮೇಲೆ ಸೊ ನೀವು ಇಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇವಾಗ ನಾನು ಸೀರಿಯಲ್ ನಂಬರ್ನ ಹಾಕ್ಬಿಟ್ಟು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಸೊ ನನ್ನ ಒಂದು ಫೋನು ಐಫೋನ್ 11 ನಾನು ತಗೊಂಡಿರೋದು. ಐಫೋನ್ 11 ಬಂದಿದೆ ಆ್ಯಂಡ್ ಐಫೋನ್ದು ಚಿತ್ರ ಬಂದಿದೆ, ಐಫೋನ್ 11ದು ಜೊತೆಗೆ ಪರ್ಚೇಸ್ ಡೇಟ್ ಬಂದಿದೆ ಮತ್ತು ಸೀರಿಯಲ್ ನಂಬರ್ ಬಂದಿದೆ. ಸೊ ಈ ಥರ ನಿಮಗೂ ಕೂಡ ಬರಬೇಕು ಆಯಿತಾ. ಸೊ ನಿಮ್ಗೇನಾದರೂ ಈ ಥರ ಬರಲಿಲ್ಲ ಅಂತಂದರೆ ನಿಮ್ಮೊಂದು ಫೋನು ಫೇಕ್ ಐಫೋನ್ ಅಂತ ಆಯಿತಾ, ನೀವು ಮೋಸ ಹೋಗಿದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ಇದನ್ನು ನೀವು ಚೆಕ್ ಮಾಡಿಕೊಡಿ ಆಯಿತಾ. ಸೊ ಇದೊಂದೇ ಅಲ್ಲ, ಇನ್ನೂ ಒಂದು ಥರ ಇದೆ ನೀವು ಕಂಡುಹಿಡಿಯೋದಕ್ಕೆ ನಿಮ್ಮೊಂದು ಐಫೋನ್ ರಿಯಲ್ಲ ಫೇಕ್ ಅಂತ. ಸೊ ಇವಾಗ ನಾನು ಹೇಳಿದ್ನಲ್ಲ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಇಲ್ಲಿ ನೋಟಿಫಿಕೇಷನ್ ಬಾರ್ ಏನಿದೆ ಸೊ ಅದನ್ನು ಎಳೆದ್ಬಿಟ್ಟು ಇಲ್ಲಿ ಒಂದು ಬ್ರೈಟ್ನೆಸ್ದು ಲೆವೆಲ್ ಇದೆ ನೋಡಿ, ಅದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರಬೇಕು, ಟ್ರೂ ಟೋನ್ ಆಫ್ ಅಂತ. ಸೊ ಈ ಒಂದು ಆಪ್ಷನ್ ಬರ್ತಾ ಇದೆ ಅಂತಂದರೆ ಸೊ ನಿಮ್ಮೊಂದು ಐಫೋನ್ ಒರಿಜಿನಲ್ ಅಂತ ಅರ್ಥ. ಇನ್ ಕೇಸ್ ನಿಮ್ಗೆ ಏನಾದರೂ ಅಲ್ಲಿ ಆಪ್ಷನ್ನೇ ತೋರಿಸ್ತಾ ಇಲ್ಲ, ಅದು ಟ್ರೂ ಟೋನ್ ಅನ್ನುವಂಥ ಒಂದು ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂತಂದರೆ ನಿಮ್ಮೊಂದು ಐಫೋನು ಫೇಕ್ ಐಫೋನ್ ಅಂತ. ಸೊ ಈ ಥರ ನಿಮ್ಮೊಂದು ಐಫೋನು ಒರಿಜಿನಲ್ಲ ಫೇಕ್ ಅಂತ ನೀವು ಕಂಡುಹಿಡ್ಕೋಬೋದು. ಐ ಥಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಗೈಸ್. ಲವ್ ಯು ಆಲ್.